ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ. ವೀಕ್ಷಕರೇ, ಇವತ್ತು ಪ್ರಾಸಿಕ್ಯೂಷನ್ ಡೇ. ಸಿಎಂಗೆ ಟೆನ್ಷನ್ ಮೇಲೆ ಟೆನ್ಷನ್. ಬಿಗ್ ಡಿಸೈಡಿಂಗ್ ಡೇ. ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಂತೂ ಸಿದ್ದರಾಮಯ್ಯ ಅವರ ಭವಿಷ್ಯ ಏನಾಗತ್ತೆ? ಇವತ್ತು ಮಂಗಳವಾರ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್. ಬೆಂಗಳೂರಿನಲ್ಲೇ ಎಲ್ಲಾ ಸಚಿವರು ಇರಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ಸಿಎಂ ವಿರುದ್ಧ ತೀರ್ಪು ಬಂದ್ರೆ ಏನಾಗತ್ತೆ, ಮುಂದಿನ ನಡೆ ಏನಿರುತ್ತೆ? ಸಿದ್ದರಾಮಯ್ಯ ಅವರದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಮೂಡಾ ಕೇಸ್ನ ನಿರಂತರ ಫಾಲೋ ಅಪ್ ಕೊಡ್ತಾನೆ ಇದ್ದೀವಿ. ಸೊ ಇವತ್ತು ತೀರ್ಪು ಬರೋಂಥ ಒಂದು ಸಂದರ್ಭದಲ್ಲಿ ಏನಿರುತ್ತೆ, ಏನಾಗುತ್ತೆ, ಕೋರ್ಟ್ ತೀರ್ಪು ಏನು ಬರಬಹುದು, ಅದರ ಪರಿಣಾಮಗಳು ಏನೆಲ್ಲ ಆಗುತ್ತೆ, ಆ ಎಲ್ಲ ಡೀಟೇಲ್ಸ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತರಲಿದೆ. ಬೆಂಗಳೂರಿನಲ್ಲೇ ಇರಿ ಅಂತ ಸಚಿವರಿಗೆ ಯಾಕೆ ಹೇಳಿದರು? ಸಿಎಂ ವಿರುದ್ಧ ತೀರ್ಪು ಬರೋ ಸಾಧ್ಯತೆಗಳಿದೆಯಾ? ಒಂದು ವೇಳೆ ಮುಖ್ಯಮಂತ್ರಿಗಳ ವಿರುದ್ಧ ತೀರ್ಪು ಬಂದರೆ ಮುಂದಿನ ಕ್ರಮ ಏನಾಗುತ್ತೆ? ಕಾನೂನು ಕ್ರಮ ಕೈಗೊಳ್ಳಲಾಗತ್ತಾ? ಕೋರ್ಟ್ FIR ರಿಜಿಸ್ಟರ್ ಮಾಡೋದಕ್ಕೆ ಅನುಮತಿಯನ್ನ ಕೊಡತ್ತಾ? ಹಾಗೇನೆ ಒಂದು ವೇಳೆ ಸಿದ್ದರಾಮಯ್ಯ ಪರವಾಗಿ ತೀರ್ಪು ಬಂದರೆ ಅದು ರಾಜ್ಯಪಾಲರಿಗೆ ಏನಾದರೂ ಮುಖಭಂಗ ಉಂಟಾಗತ್ತಾ? ಅದೇನಾಗತ್ತೆ? ಮತ್ತೆ ಅಲ್ಲಿ ಸಂವಿಧಾನದ ಸಂಘರ್ಷ ಶುರುವಾಗತ್ತಾ? ಕೇಸ್ ಇನ್ನೊಂದು ಹಂತಕ್ಕೆ ಹೋಗತ್ತಾ? ಇದರ ರಾಜಕೀಯ ಪರಿಣಾಮಗಳು ಏನೆಲ್ಲ ಇರ್ತವೆ? ಕರ್ನಾಟಕಕ್ಕಂತೂ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ದಿನ. ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ತಿರುವಿಗೆ ಈ ದಿನ ಕಾರಣ ಆಗತ್ತಾ? ಏನಾಗತ್ತೆ? 23 ವರ್ಷಗಳ ಹಳೆಯ ಕೇಸ್ ಇದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಬಿಗ್ ಡಿಸೈಡಿಂಗ್ ಡೇ. ಸಿದ್ದರಾಮಯ್ಯನವರ ಒಟ್ಟು ರಾಜಕೀಯ ಬದುಕಿನಲ್ಲೇನೆ ಅತ್ಯಂತ ಮಹತ್ವದ ದಿನ ಇವತ್ತು. ಕೋರ್ಟ್ ಏನ್ ತೀರ್ಪು ಕೊಡಬಹುದು ಅಂತ ಇಡೀ ರಾಜ್ಯ ಕಾಯ್ತಾ ಇದೆ. ರಾಜಕೀಯ ವಲಯ ಅಂತೂ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದೆ. ಈ ತೀರ್ಪಿನ ಪರಿಣಾಮಗಳು ಏನಿರ್ತವೆ? ಮುಂದಿನ ಕಾನೂನು ಕ್ರಮಗಳು ಏನಿರ್ತವೆ? ನಾಗರಾಜ್. ಶ್ರೀಲಕ್ಷ್ಮಿ, ಏನು ಮೂಡ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದನ್ನು ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ಗೆ ಸಲ್ಲಿಸಿದಂಥ ರಿಟ್ ಅರ್ಜಿಯ ಆದೇಶವನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು 12 ಗಂಟೆಗೆ ನೀಡ್ತಾ ಇರ್ತಕ್ಕಂಥದ್ದು. ಇದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು. ಒಂದು ಕಡೆ ಏನು ಇದುವರೆಗೂ ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಪ್ರಕರಣಗಳಿಗೆ ಸಿಲುಕದೆ ಬಂದಿದ್ದಂಥ ಸಿದ್ದರಾಮಯ್ಯ ಅವರಿಗೆ ಇವತ್ತು ಏನಾಗುತ್ತೆ, ಅವರ ರಾಜಕೀಯ ಭವಿಷ್ಯದಲ್ಲಿ ಇದೇ ಮೊದಲ ಬಾರಿಗೆ ಅವರ ವಿರುದ್ಧ ತನಿಖೆ ಶುರುವಾಗುತ್ತಾ ಅನ್ನೋ ಒಂದು ಕುತೂಹಲ ಇರತಕ್ಕಂಥದ್ದು. ಅಲ್ಲದೆ ಇದರಿಂದಾಗಿ ಸಿಎಂ ಗದ್ದುಗೆ ಸೇರಿದಂತೆ ರಾಜ್ಯ ರಾಜಕೀಯದಲ್ಲಿ ಆಗುವಂಥ ಪಲ್ಲಟಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರತಕ್ಕಂಥದ್ದು. ಇತ್ತ ಕಡೆ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಏನು ಅರ್ಜಿಯನ್ನು ಸಲ್ಲಿಸಿದ್ರು, ಒಟ್ಟು 6 ದಿನಗಳ ಕಾಲ ಈ ಒಂದು ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ನಡೆಸಿದ್ದು. ಈ ವೇಳೆಯಲ್ಲಿ ಸಾಕಷ್ಟು ಘಟಾನುಘಟಿ ವಕೀಲರುಗಳು ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಂಘವಿ ಇರ್ಬೋದು, AG ಶಶಿಕಿರಣ್ ಶೆಟ್ಟಿ ಇರ್ಬೋದು, ಜೊತೆಗೆ ಏನು ರಾಜ್ಯಪಾಲರ ಕಚೇರಿ ಪರವಾಗಿ ತುಷಾರ್ ಮೆಹ್ತಾ, ಜೊತೆಗೆ ದೂರುದಾರಗಳ ಪರವಾಗಿ ರಾಘವನ್ ಇರ್ಬೋದು, ಲಕ್ಷ್ಮೀ ಅಯ್ಯಂಗಾರ್ ಅವರು ಇರ್ಬೋದು, ಅಥವಾ ಮಣೀಂದರ್ ಸಿಂಗ್ ಇರ್ಬೋದು, ಪ್ರಬಲವಾದ ವಾದವನ್ನು ಮಂಡಿಸಿದ್ರು. ಇಲ್ಲಿ 3 ಸಾಧ್ಯತೆಗಳಿಗೆ ಆಗ್ಬೋದು ಈ ಒಂದು ಕೇಸ್ನಲ್ಲಿ ಅಂತೇಳಿ ಸದ್ಯ ಕಾನೂನು ವಲಯದಲ್ಲಿ ಲೆಕ್ಕಾಚಾರ ಆಗ್ತಾ ಇರ್ತಕ್ಕಂಥದ್ದು. ಒಂದು, ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯನ್ನು ರದ್ದುಗೊಳಿಸಿ ಏನು ರಾಜ್ಯಪಾಲರು ನೀಡಿರ್ತಕ್ಕಂಥ ಆದೇಶವನ್ನು ಎತ್ತಿ ಹಿಡಿಬೋದು. ಯಾಕಂತಂದರೆ 2018ರಲ್ಲಿ ಇದೇ ಜಸ್ಟಿಸ್ M ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಏನು PC ಆಕ್ಟ್ಗೆ ಒಂದು ಮಾರ್ಪಾಡುಗಳಾಗ್ತವೆ 17A 2018ರಲ್ಲಿ. ಅದರನ್ವಯ ಒಬ್ಬ ಜನಪ್ರತಿನಿಧಿ ವಿರುದ್ಧ ತನಿಖೆಯನ್ನು ನಡೆಸಬೇಕಾದ್ರೆ 17A ಅನುಮತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಬೇಕು. ಪ್ರೈಮಾ ಫೇಸಿ ಕಂಡು ಬಂದರೆ ಕಡ್ಡಾಯವಾಗಿ ತನಿಖೆಗೆ ಅನುಮತಿಯನ್ನು ನೀಡಬೇಕು ಅಂತೇಳಿ ಇದೇ ಒಂದು ಏಕಸದಸ್ಯ ಪೀಠ ಆದೇಶ ನೀಡಿರೋದ್ರಿಂದ ಇದೇ ರೀತಿಯ ತೀರ್ಪು ಬರಬಹುದು ಅಂತೇಳಿ ಬಹುಪಾಲು ಲೆಕ್ಕಾಚಾರ ಆಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಏನು ಅಭಿಷೇಕ್ ಮನು ಸಿಂಘವಿ, AG ಶಶಿಕಿರಣ್ ಶೆಟ್ಟಿ, ಪ್ರೊಫೆಸರ್ ರವಿವರ್ಮ ಕುಮಾರ್ ಇವರೆಲ್ಲ ವಾದ ಮಂಡಿಸಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಸಹ ನೇರವಾಗಿ ಭಾಗಿಯಾಗಿಲ್ಲ, ಅವ್ರಿಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧ ಇಲ್ಲ. ಯಾಕಂತಂದರೆ ಅವರು ಎಲ್ಲೂ ಸಹ ಯಾವುದೇ ಆದೇಶವನ್ನು ಕೊಟ್ಟಿರೋದಾಗಲಿ ಅಥವಾ ಸಂಬಂಧಪಟ್ಟ ಸಂಸ್ಥೆ ಅಂದರೆ ಮೂಡಾದಲ್ಲಿ ಭಾಗಿಯಾಗಿದ್ದರು ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ. ಹೀಗಾಗಿ ಅವರ ಒಂದು ಘನತೆಗೆ ಚ್ಯುತಿ ತರುವ ಕೆಲಸ ಆಗುತ್ತೆ ಈ ಹಂತದಲ್ಲಿ ಅವರ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಟ್ಟರೆ ಅಂತೇಳಿ ವಾದವನ್ನು ಮಾಡಿದರು. ಹೀಗಾಗಿ ಇದನ್ನು ಪರಿಗಣಿಸಿ ಈ ಒಂದು ರಾಜ್ಯಪಾಲರ ಆದೇಶಕ್ಕೆ ತಡೆ ಹಿಡಿತಾರ ಅನ್ನೋ ಒಂದು ಪ್ರಶ್ನೆ ಸಹ ಇರ್ತಕ್ಕಂಥದ್ದು. ಇನ್ನೊಂದು ಏನಂತಂದರೆ ಪ್ರಮುಖವಾಗಿ ಏನು 2 ಸಾಂವಿಧಾನಿಕ ಹುದ್ದೆಗಳ ನಡುವಿನ ಒಂದು ತಿಕ್ಕಾಟ ಆಗಿರೋದ್ರಿಂದ ಇದನ್ನು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಿರ್ಣಯ ತೆಗೆದುಕೊಳ್ಳೋದಕ್ಕಿಂತ ವಿಭಾಗೀಯ ಪೀಠಕ್ಕೆ ಹೋಗ್ಬೋದು. ನಾಟ್ ಮೇಂಟೈನಬಲ್ ಈ ಒಂದು ಪ್ರಕರಣವನ್ನು ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಆಗಲ್ಲ ಅನ್ನೋ ಆದೇಶ ಏನಾದರೂ ಬಂದರೂ ಬರಬಹುದು ಅನ್ನೋ ಒಂದು
ಚರ್ಚೆಗಳು ಸದ್ಯಕ್ಕೆ ಕಾನೂನು ವಲಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆದರೆ ಇವತ್ತು 12 ಗಂಟೆಗೆ ಆದೇಶ ಪ್ರಕಟ ಆಗಲಿದ್ದು 12:05 ಇದರ ಒಂದು ಸಂಪೂರ್ಣ ಮತ್ತು ಖಚಿತವಾದಂಥ ಮಾಹಿತಿ ಸಿಗುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಮೂಡಾ ತೀರ್ಪಿನ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣು ಬಹಳ ಮುಖ್ಯವಾದಂತ ರಾಜ್ಯ ಕರ್ನಾಟಕ ಕಾಂಗ್ರೆಸ್ಗೆ. ಹಾಗಾಗಿ ಏನಾಗುತ್ತೆ ಸಿದ್ದರಾಮಯ್ಯ ಭವಿಷ್ಯ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕುತೂಹಲದಿಂದ ಕಾಯ್ತಾ ಇದೆ. ತೀರ್ಪಿನ ಮೇಲೆ ಸುರ್ಜೇವಾಲಾ ವೇಣುಗೋಪಾಲ್ ನಿಗಾ ಇಟ್ಟಿದ್ದಾರಂತೆ. ಸಿದ್ದರಾಮಯ್ಯ ಪರವಾಗಿ ತೀರ್ಪು ಬಂದ್ರೆ ಸಿಎಂ ಕುರ್ಚಿ ಗಟ್ಟಿಯಾಗತ್ತೆ, ಸಿಎಂ ವಿರುದ್ಧ ತೀರ್ಪು ಬಂದ್ರೆ ಹೈಕಮಾಂಡ್ ಮುಂದಿನ ಹೆಜ್ಜೆ ಇಡಬೇಕಾಗತ್ತೆ. ತೀರ್ಪಿನ ನಂತರ ನಡೆಯುವ ಬೆಳವಣಿಗೆ ಬಗ್ಗೆ ಖುದ್ದಾಗಿ ಹೈಕಮಾಂಡ್ ಲಕ್ಷ್ಯ ವಹಿಸಿದ್ದಾರೆ. ಸಲಹೆ ನೀಡಕ್ ಬೇಕಾಗತ್ತೆ ಅಂತ ಸಚಿವರುಗಳಿಗೆ ಬೆಂಗಳೂರಲ್ಲೇ ಇರಿ ಅಂತ ಹೇಳಿದಾರಂತೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಾಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ನಿಜಕ್ಕೂ ಇವತ್ತು ಬಿಗ್ ಡಿಸೈಡಿಂಗ್ ಡೇ ಫಾರ್ ಸಿದ್ದರಾಮಯ್ಯ. ಏನೇನು ಆಗ್ಬಹುದು, ಪೊಲಿಟಿಕಲ್ ಇಂಪ್ಯಾಕ್ಟ್ಸ್ ಏನಿರುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದೆ? ಶ್ರೀಲಕ್ಷ್ಮಿ, ಸಾಕಷ್ಟು ಕುತೂಹಲ ಜೊತೆಗೆ ರಾಜಕೀಯವಾಗಿ ಮಹತ್ವ ಪಡೆದುಕೊಂಡಿರುವಂತಹ ಮೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಬಂಧಪಟ್ಟಂತೆ ಮೂಡ ಪ್ರಕರಣ ಇಂದು ತೀರ್ಪು ಹೈಕೋರ್ಟ್ ಪ್ರಕಟ ಮಾಡಲಿರುವುದು. ತೀರ್ಪು ಏನ್ ಬರುತ್ತೆ ಅನ್ನುವಂಥದ್ದು ರಾಜಕೀಯವಾಗಿ ಜೊತೆಗೆ ಹೈಕಮಾಂಡ್ ಕೂಡ ಗಮನ ಇಟ್ಟಿರುವಂಥದ್ದು. ಯಾಕಂದ್ರೆ ತೀರ್ಪು ಹೊರಬಿದ್ದ ನಂತರ ಅದರ ಸಾಧಕ ಬಾಧಕಗಳು ಮುಂದಿನ ಒಂದಷ್ಟು ರಾಜಕೀಯ ಬೆಳವಣಿಗೆ ನಡೆಯುವಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯ ಪರವಾಗಿ ಏನಾದ್ರು ತೀರ್ಪು ಅಂದ್ರೆ ಯಾವ್ದು ಕೂಡ ಆ ರೀತಿ ರಾಜಕೀಯ ಮಹತ್ವ ಪಡ್ಕೊಳ್ಳಲ್ಲ. ಒಂದು ಅಂದ್ರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗುದಿಲ್ಲ. ಒಂದು ವೇಳೆ ಏನಾದ್ರು ಕೂಡ ಸಿಎಂ ವಿರುದ್ಧ ತೀರ್ಪು ಅಂದ್ರೆ ಒಂದಷ್ಟು ರಾಜಕೀಯ ಬೆಳವಣಿಗೆಗೆ ಕಾರಣ ಆಗುವಂಥದ್ದು ಮತ್ತು ಬಿಜೆಪಿ ಮತ್ತು ಜೆಡಿಎಸ್ ಇದನ್ನ ಒಂದು ರಾಜಕೀಯವಾಗಿ ಅರ್ಥವನ್ನು ತೆಗೆದುಕೊಳ್ಳೋದು. ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಕೂಡ ತೀರ್ಪಿನ ಸಂಬಂಧಪಟ್ಟಂತೆ ಹೈಕಮಾಂಡ್ ಖುದ್ದು ನಿಗಾ ವಹಿಸಿರುವಂಥದ್ದು. ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇಬ್ಬರು ಕೂಡ ಏನು ತೀರ್ಪಿನ ಸಂಬಂಧಪಟ್ಟಂತೆ ಮುಂದಿನ ಆಗುವಗಳು, ರಾಜಕೀಯ ಬೆಳವಣಿಗೆಗಳು, ಮುಂದಿನ ಹೆಜ್ಜೆಗಳ ಸಂಬಂಧಪಟ್ಟ ನಿಗಾ ವಹಿಸಿರುವಂಥದ್ದು. ಹೈಕಮಾಂಡ್ ಕೂಡ ಈಗ ಕುತೂಹಲದ ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅಥವಾ ಬೆಳವಣಿಗೆ ಆದ್ರೆ ಏನೆಲ್ಲ ಕ್ರಮಗಳ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಹಿನ್ನೆಲೆಯಲ್ಲಿ ಕೂಡ ತೀರ್ಪಿನ ನಿಗಾ ಇಟ್ಟಿರುವಂಥದ್ದು. ಅವಶ್ಯಕತೆ ಬಿದ್ದರೂ ಕೂಡ ಅವರು ರಾಜ್ಯಕ್ಕೂ ಆಗಮಿಸುವಂತಹ ಸಾಧ್ಯತೆ ಇರುವಂಥದ್ದು. ಇವೆಲ್ಲವೂ ಕೂಡ ತೀರ್ಪಿನ ಬಳಿಕ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗುವಂಥದ್ದು. ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಬಾಗಲಕೋಟೆ ಜಿಲ್ಲೆನಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಜಮಖಂಡಿಯಲ್ಲಿ ಹಾಸ್ಟೆಲ್ ಒಳಗಡೆ ನೀರು ನುಗ್ಗಿಬಿಟ್ಟಿದೆ. ಸರ್ವೋದಯ ವಿಶೇಷ ಚೇತನರ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ನಲ್ಲಿ ಮಹಿಳಾ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ಗೆ ನೀರು ನುಗ್ಗಿ ಸಮಸ್ಯೆ ಆಗ್ಬಿಟ್ಟಿದೆ. ಪಾಪ ಇಡೀ ರಾತ್ರಿ ವಿದ್ಯಾರ್ಥಿಗಳು ನಿದ್ದೆ ಮಾಡೋಕ್ಕಾಗದೆ ಪರದಾಡಿದ್ದಾರೆ. ಹಾಸ್ಟೆಲ್ಗೆ AC, ತಹಶೀಲ್ದಾರ್ ಎಲ್ಲ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹಾಸ್ಟೆಲ್ ಸಿಬ್ಬಂದಿಗೆ ಹಿರಿಯ ಅಧಿಕಾರಿಗಳು ತರಾಟೆ ತಗೊಂಡಿದ್ದಾರೆ. ಏನು ನೀರು ನುಗ್ಗಿದ್ರೆ ಜನನ ಕರೆಸಿ ಅದನ್ನ ತಕ್ಷಣ ಕ್ಲೀನ್ ಮಾಡ್ಸೋಕ್ಕಾಗಲ್ವಾ ಅಂತ ಅಧಿಕಾರಿಗಳು ತರಾಟೆ ತಗೊಂಡಿದ್ದಾರೆ.